ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಸ್ಟೀವ್ ಸ್ಮಿತ್ ಇದೀಗ PS ನಲ್ಲಿ ಕಾಣ ಸಿಗ್ತಾರೆ. ಹೌದು, PS ನಲ್ಲಿ ಬರೋಬ್ಬರಿ 11 ಕೋಟಿಗೆ ಸೇಲ್ ಆಗಿದ್ದಾರೆ. ಇದು PSL ನ ದಾಖಲೆಯಾಗಿರ್ತದೆ. ಸೊ ದಾಖಲೆ ಮೊತ್ತಕ್ಕೆ ಸೇಲ್ ಆದ ಆಸ್ಟ್ರೇಲಿಯಾದ ಸ್ಟೀವನ್ ಸ್ಮಿತ್ ಇದೀಗ PSL ನಲ್ಲಿ ಸಿಯಾಲ್ಕೋಟ್ ಎಂಬ ಹೊಸ ಫ್ರಾಂಚೈಸಿ ಪರ ಆಡಲಿಕ್ಕಿದ್ದಾರೆ. ಮೊದಲೆಲ್ಲ ನೋಡೋದಾದ್ರೆ PS ನಲ್ಲಿ 6 ಟೀಮ್ಗಳಿದ್ದವು, ಆದರೆ ಇದೀಗ 2 ಹೊಸ ತಂಡಗಳ ಆಡ್ ಆಗಿದೆ. ಸಿಯಾಲ್ಕೋಟ್ ಸ್ಟಾಲಿನ್ಸ್ ಪರ ಸ್ಟೀವ್ ಸ್ಮಿತ್ ಇವಾಗ ಆಡಲಿದ್ದಾರೆ. ಅದು ದಾಖಲೆ ಮೊತ್ತಕ್ಕೆ ಸೇಲಾದಂತಹ ಸ್ಟೀವ್ ಸ್ಮಿತ್ ಇದೀಗ ಪಾಕಿಸ್ತಾನ ಸೂಪರ್ ಲೀಗ್ ನಲ್ಲಿ ಆಡಲಿಕ್ಕಿದ್ದಾರೆ. ಸೊ ನೋಡೋದಾದ್ರೆ ನಸೀಮ್ ಶಾ ಪಾಕಿಸ್ತಾನದ ಅತಿ ದುಬಾರಿ ಪ್ಲೇಯರ್ ಆಗಿ ಹೊರ ಹೊಮ್ತಾರೆ. ಸೊ ಅವರಿಗೆ 8.65 ಕೋಟಿ ಪಾಕಿಸ್ತಾನ ರೂಪೀಸ್ ನೀಡಿದ್ರು. ಸೊ ಸ್ಟೀವ್ ಸ್ಮಿತ್ಗೆ 11 ಕೋಟಿ PK ನಲ್ಲಿ ಖರೀದಿ ಮಾಡ್ತಾರೆ ಈ ಒಂದು ಹೊಸ ತಂಡ. T20 ವರ್ಲ್ಡ್ ಕಪ್ ನಲ್ಲಿ ದೊಡ್ಡ ಉಲಟ್ ಫೇರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ T20 ಕ್ರಿಕೆಟ್ ನಲ್ಲಿ ಆಸ್ಟ್ರೇಲಿಯಾವನ್ನು ಭಗ್ಗುಬಡಿದ ಜಿಂಬಾಬ್ವೆ. ಹೌದು, ಜಿಂಬಾಬ್ವೆ ತಂಡ ಬರೋಬ್ಬರಿ 19 ವರ್ಷಗಳ ನಂತರ ಆಸ್ಟ್ರೇಲಿಯಾವನ್ನು ಮತ್ತೆ ಸೋಲಿಸಿದೆ. 2007ರಲ್ಲಿ ನಡೆದಿದ್ದ T20 ಮ್ಯಾಚ್ ನಲ್ಲಿ ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸಿತ್ತು. ಆದ್ರೆ ಇದೀಗ ಮತ್ತೆ 2026ರಲ್ಲಿ ಪುನಃ ಒಂದು ಆ ನೆನಪನ್ನು ಜೀವಂತಗೊಳಿಸ್ತದೆ. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ತಂಡ ಆಸ್ಟ್ರೇಲಿಯಾವನ್ನು 23 ರನ್ಗಳಿಂದ ಸೋಲಿಸುತ್ತದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಜಿಂಬಾಬ್ವೆ 2 ವಿಕೆಟ್ಗಳನ್ನು ಕಳೆದುಕೊಂಡು 169 ರನ್ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಜಿಂಬಾಬ್ವೆ ಬ್ಯಾಟರ್ಗಳು ಡಾಮಿನೇಟ್ ಮಾಡ್ತಾರೆ. ಸೊ ಆಸ್ಟ್ರೇಲಿಯಾದ ಬೌಲರ್ ಗಳಲ್ಲಿ ಯಾವುದೇ ದಮ್ಕಮ್ ಇರಲಿಲ್ಲ ಅಂತ ಹೇಳ್ಬೋದು ಅವರ ವಿಕೆಟ್ ಗಳನ್ನು ಪಡೆಯುವಲ್ಲಿ. ಅದೇ ರೀತಿ ನೋಡೋದಾದ್ರೆ ಆಸ್ಟ್ರೇಲಿಯಾದ ಬೌಲಿಂಗ್ ವಿಭಾಗ ನೋಡೋದಾದ್ರೆ ತುಂಬಾನೇ ವೀಕ್ ಅನಿಸ್ತಾ ಇದೆ ಈ ಬಾರಿ. ಯಾಕಂತ ಹೇಳಿದ್ರೆ ಅವರ 3 ಮೇನ್ ಪ್ಲೇಯರ್ ಗಳು ಇವಾಗ ಇಂಜುರಿಯಿಂದಾಗಿ ಹೊರಗಡೆ ಹೋಗಿದ್ದಾರೆ. ಸೊ ನಂತರ ಬ್ಯಾಟಿಂಗ್ ಗೆ ಬಂದ ಆಸ್ಟ್ರೇಲಿಯಾ ಬ್ಲೆಸ್ಸಿಂಗ್ ಮುಜರಾ ಬಾನಿ ಆಗಿರ್ಬೋದು, ಹಾಗೆ ಎವನ್ಸ್ ಅವರ ಫಾಲಿಂಗ್ ಗೆ ತತ್ತರಿಸಿ ಹೋಗ್ತದೆ. ಸೊ ಬ್ಲೆಸ್ಸಿಂಗ್ ಮುಜರಾ ಬಾನಿ 2 ಓವರ್ ನಲ್ಲಿ ಮೊದಲ 3 ವಿಕೆಟ್ ಗಳನ್ನು ತೆಗೆದುಕೊಳ್ತಾರೆ. ಸೊ ಆವಾಗಲೇ ಆಸ್ಟ್ರೇಲಿಯಾ ತಂಡ ಬ್ಯಾಕ್ ಫುಟ್ ಗೆ ಬರ್ತದೆ. ನಂತರ ಯಾರು ಕೂಡ ಅಷ್ಟೊಂದು ಆಡೋದಿಲ್ಲ. ಸೊ ನೋಡೋದಾದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್, ಮ್ಯಾಟ್ ರೆನ್ಶೋ ಅವರ ಒಂದು ಪಾರ್ಟ್ನರ್ಶಿಪ್ ಏನಿದೆ ಅದೇ ಒಂದು ಉತ್ತಮ ಪಾರ್ಟ್ನರ್ಶಿಪ್ ಆಗಿರ್ತದೆ. ಆಸ್ಟ್ರೇಲಿಯಾ ಪರ ಜಿಂಬಾಬ್ವೆ ಈ ಮ್ಯಾಚ್ ಅನ್ನು 23 ರನ್ಗಳಿಂದ ವಿನ್ ಆಗ್ತದೆ. ಇದು ಒಂದು ಹಿಸ್ಟರಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಕ್ರಿಕೆಟ್ ನ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಈ ಒಂದು ವಿನ್ ಅವರನ್ನು ತುಂಬಾ ಮೇಲಕ್ಕೆ ತರಬಹುದು ಅನ್ನಿಸ್ತದೆ. ಯಾಕಂದ್ರೆ ಆಸ್ಟ್ರೇಲಿಯಾ ಇವಾಗ ಸೂಪರ್ 8 ಹಂತದಿಂದ ಹೊರಗಡೆ ಹೋಗುವ ಚಾನ್ಸಸ್ ತುಂಬಾನೇ ಇದೆ. ಒಂದ್ ವೇಳೆ ಜಿಂಬಾಬ್ವೆ ನೆಕ್ಸ್ಟ್ ಮ್ಯಾಚ್ ಏನಾದ್ರು ವಿನ್ ಆದ್ರೆ ಅವರು ಕ್ವಾಲಿಫೈ ಆಗೋದು ಗ್ಯಾರಂಟಿ ಆಗಿರ್ತದೆ. ಸೊ ಆಸ್ಟ್ರೇಲಿಯಾಕ್ಕೆ ಇವಾಗ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಬಂದಿದೆ. ಇನ್ನು 3ನೇ ಅಪ್ಡೇಟ್ ಬಂದು ರಾಜಸ್ಥಾನ್ ರಾಯಲ್ಸ್ ನ ವಿಷಯವಾಗಿರ್ತದೆ. ಯಾಕಂತ ಹೇಳಿದ್ರೆ ಇನಾಗ್ರಲ್ IPL ಚಾಂಪಿಯನ್ ಆದಂತಹ ರಾಜಸ್ಥಾನ್ ರಾಯಲ್ಸ್ ಇದೀಗ ಕೆಲವೊಂದು ವಿಷಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಅಷ್ಟೇನು ಉತ್ತಮವಾಗಿ ಪ್ರದರ್ಶನ ಕೊಡ್ತಾ ಇಲ್ಲ. IPL ನಲ್ಲಿ ನೋಡೋದಾದ್ರೆ ಮೊದಲ ಒಂದು ಟ್ರೋಫಿ ವಿನ್ ಆಗಿತ್ತು ಬಿಟ್ರೆ ಆಮೇಲೆ ಎಲ್ಲ ಟೂರ್ನಮೆಂಟ್ ಗಳಲ್ಲಿ ಅಷ್ಟೊಂದು ಉತ್ತಮ ಪ್ರದರ್ಶನ ಕೊಡ್ಲೇ ಇಲ್ಲ. ಸೊ ಇದೀಗ ತಂಡದಲ್ಲಿ ಮೇಜರ್ ಸರ್ಜರಿ ಮಾಡಿದ್ರು. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಕೋಚ್ ಇಂದ ಹಿಡಿದು ಹಿಂದಿನ ಬಾಕಿ ಎಲ್ಲಾ ಪ್ಲೇಯರ್ ಗಳನ್ನು ಬಿಟ್ಟು ಇವಾಗ ಒಂದು ಹೊಸ ಸ್ಕ್ವಾಡ್ ತಯಾರು ಮಾಡಿದ್ರು ಅನ್ಸುತ್ತೆ. ಸೊ ಅದಕ್ಕೆ ಇವಾಗ ಹೊಸ ನಾಯಕರನ್ನು ಆಯ್ಕೆ ಮಾಡಿದೆ. ಹೌದು, ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡ ತನ್ನ ಹೊಸ ನಾಯಕರನ್ನು ಆಯ್ಕೆ ಮಾಡಿದೆ. ಸೊ ಚೆನ್ನೈಯಿಂದ ಬಂದಂತಹ ರವೀಂದ್ರ ಜಡೇಜಾ ಅವರನ್ನು ಟೀಮ್ಗೆ ಕ್ಯಾಪ್ಟನ್ ಮಾಡ್ತಾರೆ ಅಂತ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅದೆಲ್ಲವನ್ನು ಬಿಟ್ಟು ಒಂದು ಹೊಸ ನಿಲುವಿಗೆ ರಾಜಸ್ಥಾನ್ ರಾಯಲ್ಸ್ ಒತ್ತು ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಂಗ್ ಪ್ಲೇಯರ್ ಆದಂತಹ ರಿಯಾನ್ ಪರಾಗ್ ಅವರು ಏನಿದ್ದಾರೆ ಅವರನ್ನು ರಾಜಸ್ಥಾನ್ ರಾಯಲ್ಸ್ ನ ಹೊಸ ಕ್ಯಾಪ್ಟನ್ ಆಗಿ ನೇಮಕ ಮಾಡಿದ್ದಾರೆ. ಸೊ ಹಿಂದಿನ ಸೀಸನ್ ಅಲ್ಲೂ ಸಂಜು ಸ್ಯಾಮ್ಸನ್ ಅಲಭ್ಯರಾಗಿದ್ದಾಗ ರಾಜಸ್ಥಾನ್ ಫ್ರಾಂಚೈಸಿಯ ಕ್ಯಾಪ್ಟನ್ಶಿಪ್ ಅನ್ನು ರಿಯಾನ್ ಪರಾಗ್ ಮಾಡಿದ್ರು. ಅಷ್ಟೇನು ಉತ್ತಮವಾಗಿರಲಿಲ್ಲ ಅವರ ಕ್ಯಾಪ್ಟನ್ಸಿಯಲ್ಲಿ. 6 ಮ್ಯಾಚ್ಗಳು ಸೋತಿದ್ದು. ಸೊ ಆದರೆ ಅವರನ್ನು ನಂಬಿಕೆಯಾಗಿ ಇಟ್ಟುಕೊಂಡು ಈಗ ಪುನಃ ಅವರನ್ನು ಕ್ಯಾಪ್ಟನ್ ಮಾಡಿದೆ. ಸೊ ಅವರು ಯಾವ ರೀತಿ ಟೀಮ್ ನ ಮುನ್ನಡೆಸ್ತಾರೆ ಅಂತ ಈ ಬಾರಿ IPL ಅಲ್ಲಿ ನಾವು ಕಾದು ನೋಡೋಣ. ಇನ್ನು 4ನೇ ಅಪ್ಡೇಟ್ ಬಂದು ಇಂಜುರಿ ಅಪ್ಡೇಟ್ ಆಗಿರ್ತದೆ. ಜಿಂಬಾಬ್ವೆ ಏನು ಆಸ್ಟ್ರೇಲಿಯಾವನ್ನು ಸೋಲಿಸ್ತು, ಆದ್ರೆ ಜಿಂಬಾಬ್ವೆಗೆ ಇವಾಗ ಪುನಃ ಇಂಜುರಿಯ ಸಂಕಷ್ಟ ಎದುರಾಗಿದೆ. ಸೊ ನೋಡೋದಾದ್ರೆ ಜಿಂಬಾಬ್ವೆಯ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆದಂತಹ ಬ್ರೆಂಡನ್ ಟೇಲರ್ ಇದೀಗ ಮಂಡಿರಜ್ಜು ಗಾಯದ ಸಮಸ್ಯೆಯಿಂದಾಗಿ ಟೀಮ್ ಇಂದ ಹೊರಗಡೆ ಹೋಗಿದ್ದಾರೆ. ಸೊ ವಿಕೆಟ್ ಕೀಪರ್ ಬ್ಯಾಟರ್ ಒಬ್ಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಕೂಡ ಆಗಿದ್ರು. ಅವರನ್ನು ಇವಾಗ ಜಿಂಬಾಬ್ವೆ ಮಿಸ್ ಮಾಡೋದಂತೂ ಖಂಡಿತವಾಗಿ ಇರ್ತದೆ. ಸೊ ಅಷ್ಟೊಂದು ಸ್ಟ್ರೈಕ್ ರೇಟ್ ನೋಡೋದಾದ್ರೆ ಅವರ ಸ್ಟ್ರೈಕ್ ರೇಟ್ ಅಷ್ಟೊಂದು ಉತ್ತಮವಾಗಿರ್ಲಿಲ್ಲ. ಆದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಒಂದು ಟೀಮ್ಗೆ ತುಂಬಾನೇ ಮುಖ್ಯ ಆಗಿರ್ತದೆ. ಸೊ ಅಂಥದ್ರಲ್ಲಿ ಇವಾಗ ಅವರನ್ನು ಮಿಸ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗಿದೆ. ಜಿಂಬಾಬ್ವೆ ಅವರ ರಿಪ್ಲೇಸ್ಮೆಂಟ್ ಆಗಿ
ಕರಣ್ ಅವರನ್ನು ಆಯ್ಕೆ ಮಾಡಿದೆ. ಸೊ ಈ ಕರಣ್ ಯಾರು ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಟಾಮ್ ಕರಣ್, ಸ್ಯಾಮ್ ಕರಣ್ ಅವರ ಸಹೋದರರಾಗಿರ್ತಾರೆ. ಸೊ ಇವರು ಮೂವರು ಕ್ರಿಕೆಟ್ ಆಟಗಾರರಾಗಿರ್ತಾರೆ. ಅದರಲ್ಲಿ ಇಬ್ಬರು ಇಂಗ್ಲೆಂಡ್ಗೆ ಆಡ್ತಾರೆ, ಒಬ್ಬರು ಜಿಂಬಾಬ್ವೆಗೆ ಆಡ್ತಾರೆ. ಸೊ ಅದರಲ್ಲಿ ಈ ಕರಣ್ ಅವರನ್ನು ರಿಪ್ಲೇಸ್ಮೆಂಟ್ ಆಗಿ T20 ಸ್ಕ್ವಾಡ್ಗೆ ಆಯ್ಕೆ ಮಾಡಿದ್ದಾರೆ. ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳಾಗಿರ್ತವೆ. ಸೊ ಒಂದ್ ವೇಳೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.